ಮಹಾವತಾರ್ ನರಸಿಂಹ ಒಂದು ಅದ್ಭುತವಾದ ಕನ್ನಡ ಸಿನಿಮಾ. ಈ ಸಿನಿಮಾನ ಪ್ರತಿಯೊಬ್ಬರು ನೋಡಲೇಬೇಕು. ಈ ಸಿನಿಮಾ ನೋಡಿ ಹೊರಗೆ ಬಂದಮೇಲೆ ನನಗನ್ಸಿದ್ದ ರೈಟ್ ಭಾವನೆಗಳನ್ನ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವು ಕಾಲದ ಹಿಂದೆ ನಮ್ಮ ಸನಾತನ ಧರ್ಮದ ಮೇಲೆ ಕೆಲವೊಬ್ಬರು ಪ್ರಶ್ನೆ ಮಾಡಿದ್ರು. ಸುಮಾರು ಜನ ಅದ್ರ ಬಗ್ಗೆ ಮಾತಾಡಿದ್ರು, ವಿಮರ್ಶೆಗಳು ನಡೀತು. ಭಗವಂತ ಹೇಳಿದ್ದಾನೆ, ನನ್ನ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಯಾವಾಗ ಅಂದರೆ ಧರ್ಮದ ಬಗ್ಗೆ ಯಾವಾಗ ಪ್ರಶ್ನೆ ಹುಟ್ಟುತ್ತೋ ಆವಾಗ ನಾನು ಅವತರಿಸ್ತೀನಿ ಅಂತ. ಅದಕ್ಕೆ ಮಹಾವತಾರ್ ನರಸಿಂಹ ಒಂದು ಅದ್ಭುತವಾದ ಉತ್ತರ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿ ಯುಗದಲ್ಲೂ ಧರ್ಮನ ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ, ಆದರೆ ಕೊನೆಯಲ್ಲಿ ಧರ್ಮನೇ ಗೆದ್ದಿರೋದು ಎಲ್ಲ ಯುಗದಲ್ಲೂ. ಈ ಕಲಿಯುಗದಲ್ಲೂ ಅಷ್ಟೇ, ಸನಾತನ ಧರ್ಮದ ಮೇಲೆ ಎಷ್ಟೇ ಪ್ರಶ್ನೆ ಇದ್ರೂ ಮತ್ತೆ ಧರ್ಮ ಎದ್ದು ನಿಲ್ಲುತ್ತೆ ಅನ್ನೋದಕ್ಕೆ ಈ ಮಹಾವತಾರ್ ನರಸಿಂಹ ಒಂದು ದೊಡ್ಡ ಉದಾಹರಣೆ. ನಾನು ತುಂಬ ಓವರ್ ಎಕ್ಸೈಟ್ಮೆಂಟಲ್ಲಿ ಯಾವುದನ್ನು ಎಕ್ಸಾಜುರೇಟ್ ಮಾಡಿ ಮಾತಾಡ್ತಾ ಇಲ್ಲ. ನೀವು ಸಿಂಪಲ್ ಒಂದು ಲಾಜಿಕ್ ಯೂಸ್ ಮಾಡ್ಕೊಂಡು ಯೋಚನೆ ಮಾಡಿ. ರೀಸೆಂಟಾಗಿ ಒಂದು 5 ವರ್ಷದಿಂದ ಬಂದಂಥ ದೊಡ್ಡ ದೊಡ್ಡ ಹಿಟ್ಟಾದ ಸಿನಿಮಾಗಳು ಯಾವುದು ಅಂತ ನೋಡಿ. ಅದು ಬ್ರಹ್ಮಾಸ್ತ್ರ ಆಗಿರ್ಬೋದು, ಕಾರ್ತಿಕೇಯ 2 ಆಗಿರ್ಬೋದು, ಹನುಮಾನ್ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ರೀಸೆಂಟಾಗಿ ಹಿಟ್ಟಾದಂಥ ಕಲ್ಕಿ ಆಗಿರ್ಬೋದು. ಇವೆಲ್ಲನೂ 500ರಿಂದ 1000 ಕೋಟಿ ದುಡ್ಡು ಮಾಡಿರೋವಂಥ ಸಿನಿಮಾಗಳು. ಇದೆಲ್ಲ ನಮ್ಮ ಸನಾತನ ಧರ್ಮದ ಬೇರುಗಳಿಂದ ಹುಟ್ಟಿರೋ ಕಥೆಗಳಿಂದ ಮಾಡಿರೋ ಸಿನಿಮಾಗಳು. ಮಹಾವತಾರ್ ನರಸಿಂಹದಲ್ಲಿ ನಮಗೊಂದು ಅದ್ಭುತವಾದ ಮೆಸೇಜ್ ಇದೆ. ಅದರಲ್ಲೂ ಈ ಜನ್ರೇಷನ್ಗೆ ತುಂಬ ಅದ್ಭುತವಾದ ಮೆಸೇಜ್ ಇದೆ. ಇವಾಗ ಎಲ್ಲರೂ ಮಾತಾಡ್ತಾ ಇರೋದೇನು ಅಂತಂದರೆ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಆ್ಯಂಗ್ಸೈಟಿ ಇಶ್ಯೂಸು, ಡಿಪ್ರೆಷನ್ ಇಶ್ಯೂಸು, ಏನೇನೋ ಬೇಡದೇ ಇರೋ ಇಶ್ಯೂಸ್ ಎಲ್ಲ ಬಂದು ಕಾಡ್ತಾ ಇದೆ. ಆದರೆ ಆ ಸಿನಿಮಾ ನೋಡಿದ್ರೆ, ಪ್ರಹ್ಲಾದರ ಭಕ್ತಿ ನೋಡಿದ್ರೆ, ಅವ್ರ ಪೇಷನ್ಸ್ ನೋಡಿದ್ರೆ ಎಂಥವ್ರಿಗಾದ್ರೂ ಒಂದು ನಂಬಿಕೆ ಹುಟ್ಟುತ್ತೆ. ನಾವು ನಂಬಿರೋ ದಾರಿ ಧರ್ಮವಾಗಿ ಸರಿಯಾಗಿದ್ದರೆ ಯಾವತ್ತೋ ಒಂದು ದಿನ ಭಗವಂತ ಬಂದೇ ಬರ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆನ ಹೇಳ್ಕೊಡುತ್ತೆ. ಪ್ರಹ್ಲಾದರು ನೋಡಿದಂಥ ಕಷ್ಟ, ಅನುಭವಿಸಿದಂಥ ಕಷ್ಟ ಬಹುಶಃ ಯಾರು ನೋಡಿರಕ್ಕಿಲ್ಲ. ಸ್ವಂತ ತಂದೆನೇ ಮಗನ್ನ ಸಾಯಿಸೋಕ್ಕೆ ನೋಡೋದು, ಅಂಥ ಕಷ್ಟಗಳಿಗೆ ಗುರಿ ಮಾಡೋದು ಯಾರು ಅನುಭವಿಸೋಕ್ಕೆ ಸಾಧ್ಯ? ಇವತ್ತಿನ ಕಾಲಘಟ್ಟದಲ್ಲಿ ಅದೆಲ್ಲ ಊಹಿಸೋಕ್ಕೂ ಅಸಾಧ್ಯ. ಪ್ರಹ್ಲಾದರು ತಾವು ನಂಬಿರೋ ದೇವರು, ತಾವು ನಂಬಿರೋ ಧರ್ಮ, ತಾವು ನಂಬಿರೋ ಸತ್ಯ ಯಾವತ್ತಿಗೂ ನನ್ನನ್ನು ಕಾಪಾಡುತ್ತೆ ಅಂತ ನಂಬಿರ್ತಾರೆ. ಅದು ಆ ಚಿಕ್ಕ ವಯಸ್ಸಲ್ಲಿ. ಅದ್ಭುತನೇ ಸರಿ ಅಲ್ವಾ? ಈ ಸಿನಿಮಾದ ಡೈರೆಕ್ಟರ್ ಆದ ಅಶ್ವಿನ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ತಮ್ಮ ಇಡೀ ಜೀವನನೇ ಇದಕ್ಕಾಗಿ ಮುಡುಪಾಗಿಟ್ಟಿರ್ತಾರೆ. ತಮಗಿದ್ದಿದ್ದ ಆಸ್ತಿನೆಲ್ಲ ಮಾರಿ ಈ ಸಿನಿಮಾಗೋಸ್ಕರ ತಮ್ಮ ಜೀವನ ಡೆಡಿಕೇಟ್ ಮಾಡಿರ್ತಾರೆ. ಅವ್ರ ಟೀಮು ಏನು ಕಮ್ಮಿ ಇಲ್ಲ. ಎಷ್ಟು ಭಕ್ತಿಯಿಂದ ಈ ಸಿನಿಮಾ ಮಾಡಿದ್ದಾರೆ ಅಂತಂದರೆ, ಸಿನಿಮಾ ನಡೆಯೋವರೆಗೂ, ಅಂದರೆ ಶೂಟಿಂಗ್ ನಡೀತಾ ಇರೋ ಎಲ್ಲ ಟೈಮಲ್ಲೂ ಯಾರೂ ನಾನ್ ವೆಜ್ ತಿಂದಿಲ್ಲ, ವೆಜಿಟೇರಿಯನ್ಸ್ ಆಗಿದ್ರಂತೆ. ಸಿನಿಮಾ ಟೀಮಲ್ಲಿದ್ದ ಎಷ್ಟೊಂದು ಜನ ಏಕಾದಶಿ ವ್ರತ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ. ಎಂಥ ಅದ್ಭುತ ಅನಿಸುತ್ತಲ್ವಾ ಇದನ್ನೆಲ್ಲ ಕೇಳ್ತಾ ಇದ್ದರೆ? ಧರ್ಮನ ಎತ್ತಿಡಿಯೋದು ಅಂದರೆ ಇದಲ್ವಾ? ಐ ಥಿಂಕ್ ವಿ ನೀಡ್ ಟು ಟೇಕ್ ಟೈಮ್ ಆ್ಯಂಡ್ ಥ್ಯಾಂಕ್ ಅಶ್ವಿನ್ ಕುಮಾರ್ for bringing this greatest experiment on screen and making this movie a great success. Cinema is a very very powerful medium. ಅದರಲ್ಲೂ ಇಂಥ ಅದ್ಭುತವಾದ ಕಥೆಗಳು ಜನರೇಷನ್ನೇ ಇನ್ಸ್ಪೈರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೆಕ್ಸ್ಟು ರಾಮಾಯಣ ಅಂತ ಒಂದು ಸಿನಿಮಾ ಬರ್ತಾ ಇದೆ, ನಿತೀಶ್ ತಿವಾರಿ ಅವ್ರದ್ದು. ಅದರಲ್ಲಿ ರಣಬೀರ್ ಕಪೂರ್ ಮತ್ತು ಯಶ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ದಟ್ ವುಡ್ ಬಿ ದ ಗ್ರೇಟೆಸ್ಟ್ ಬಜೆಟ್ ಸಿನಿಮಾ ಆಫ್ ಇಂಡಿಯಾ ಅಂತ ಅನಿಸುತ್ತೆ. ನೋಡಿ, ನಮ್ಮ ಕಥೆಗಳನ್ನ ಹೆಂಗೆ ಹೇಳೋದಕ್ಕೆ ಎಷ್ಟು ಪವರ್ಫುಲ್ಲಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ. ಈ ಸಿನಿಮಾ 250 ಕೋಟಿ ಕ್ರಾಸ್ ಆಗಿದೆ ಆಲ್ರೆಡಿ ಕಲೆಕ್ಷನ್ಸಲ್ಲಿ. ಆದರೆ ಮ್ಯಾಟ್ರ್ ಅದಲ್ಲ, ಇದರಿಂದ ಕಲಿಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ಈ ಸಿನಿಮಾ ಇನ್ನೂ ಯಾರ್ಯಾರು ನೋಡಿಲ್ಲ, ಇವಾಗ ಇನ್ನೂ ಈಸಿ ಆಗಿದೆ. ಸಿನಿಮಾ ಮನೆಗೆ ಬಂದಿದೆ, ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಅದನ್ನು ನಿಮ್ಮ ಮಕ್ಳಿಗೆ ತೋರಿಸಿ, ನೀವು ಕೂತ್ಕೊಂಡು ನೋಡಿ. ಅದರಲ್ಲಿರೋವಂಥ ವ್ಯಾಲ್ಯೂಸು, ಪೇಷನ್ಸು ಮತ್ತು ಭಕ್ತಿ ನಿಮ್ಮ ಮಕ್ಕಳಲ್ಲಿ ಹೇಳ್ಕೊಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ.